ಹಲೋ ಹಾಯ್ ಡಿಯರ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ವ್ಲಾಗ್ಸ್. ಸೊ ಇವತ್ತಿನ ನಮ್ಮ ಪ್ರೀತಿಯ ಸಂಕೋಲೆ ಎಪಿಸೋಡ್ 6 ಅನ್ನು ಆಗ್ತಾ ಇದ್ದೀನಿ. ಸೊ ಹೋಗಿ ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ತುಂಬ ಚೆನ್ನಾಗಿದೆ ಈ ಸ್ಟೋರಿ ಕೂಡ, ಲವ್ ಸ್ಟೋರಿ. ಸೊ ಹೊಸದೊಂದು 4 ಜನದ ಲವ್ ಸ್ಟೋರಿ ಅಂತ ಹೇಳ್ಬೋದು. ಸೊ ಹೋಗಿ ಫುಲ್ ಎಪಿಸೋಡ್ ನೋಡ್ಕೊಂಡು ಬನ್ನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಪ್ರೀತಿಯ ಸಂಕೋಲೆ. ಕವಿಶ್ ಆಗ್ತಾನೆ ಅವನ ಗೆಸ್ಟ್ ಹೌಸಿಗೆ ಬರ್ತಾನೆ. ಅವನೆಷ್ಟು ಕೋಪದಲ್ಲಿದ್ದಾನೆ ಅಂತ ಅವನ ಕಣ್ಣು ನೋಡಿದ್ರೆ ಹೇಳ್ಬಹುದು. ಅಷ್ಟು ಕೋಪದಲ್ಲಿ ಬರ್ತಾನೆ. ಕಣ್ಣೆಲ್ಲ ಕೆಂಪಾಗಿ ನೆರಗಳೆಲ್ಲ ಉಬ್ಬಿದ್ರೂ ಅವ್ರಿಗೆ ಸರಿಯಾಗಿ ಪಾಠ ಕಳಿಸ್ಬೇಕು ಅಂತ ವ್ಯಂಗ್ಯವಾಗಿ ಮಾತಾಡ್ತಾ, ಹೆಲೋ ಮಿಸ್ಟರ್ ಕೇಶವ್ ಕುಮಾರ್ ಆ್ಯಂಡ್ ದೀಪಕ್, ಹೇಗಿದ್ದೀರಾ? ಏನೋ ಬೆಳಿಗ್ಗೆಯಿಂದ ಅಪ್ಪ ಮಗ ತುಂಬ ಖುಷಿಯಾಗಿದ್ದರಂತೆ. ನನಗೂ ಹೇಗೆ ಅಂತ ಹೇಳಿ ಕೊಟ್ರಪ್ಪ, ನಾನು ಅಷ್ಟೇ ಖುಷಿಯಿಂದ ಇರ್ತೀನಿ. ನಾನು ತುಂಬ ದಿನ ಆಗೋಯ್ತು ತುಂಬ ನಕ್ಕು ಎಂಜಾಯ್ ಮಾಡಿ. ನೀವು ನನಗೆ ಸ್ವಲ್ಪ ಹೇಳ್ಕೊಡ್ಬೇಕಪ್ಪ, ಹೇಗೆ ಎಂಜಾಯ್ ಮಾಡೋದು, ಹೇಗೆ ಖುಷಿಯಾಗಿರೋದು, ಹೇಗೆ ಇನ್ನೊಬ್ಬರ ಮನೆ ಹಾಳು ಮಾಡೋದು, ಹಾಗೆ ಕುಡಿಯೋ ಕಾಫಿಯಲ್ಲಿ ಹೇಗೆ ಡ್ರಗ್ ಮಿಕ್ಸ್ ಮಾಡೋದು, ಯಾರ ಕಡೆಯಿಂದ ಮಿಕ್ಸ್ ಮಾಡೋದು, ಎಷ್ಟು ದಿನದಿಂದ ಈ ಪ್ಲ್ಯಾನ್ ಮಾಡಬೇಕು, ಎಲ್ಲ ಹೇಳ್ಕೊಡಿ ಅಂಕಲ್. ನಾನು ಸ್ವಲ್ಪ ಇದೆಲ್ಲ ಕಲಿಬೇಕು. ನಿಮ್ಗಳ್ಗಂದ್ರೂ ಬುದ್ಧಿ ಇಲ್ಲ. ಒಳ್ಳೆ LKG ಮಕ್ಕಳು ಟ್ರಿಕ್ಸ್ ಯೂಸ್ ಮಾಡ್ತಾರೆ. ಈಗ LKG ಮಕ್ಕಳು ಎಷ್ಟೋ ಬೆಟರ್ ಅಲ್ವಾ? ಕವಿಶ್, ದಯವಿಟ್ಟು ನಮ್ಮನ್ನು ಇದೊಂದು ಸರಿ ಕ್ಷಮಿಸ್ಬಿಡಪ್ಪ. ಅವನಿಗೆ ಗೊತ್ತಾಗಲಿಲ್ಲ. ಪ್ರತಿ ಸರಿ ಅವನ ಸೋಲ್ ನೋಡಿ ನೋಡಿ ಏನೋ ಆವೇಶಕ್ಕೆ ಹಿಂಗೆ ಮಾಡಿಬಿಟ್ಟ. ನನಗೆ ಇರೋನೊಬ್ಬನೇ ಮಗ ಕಣೋ ಕವಿಶ್, ನನ್ನ ಮಾತು ಕೇಳು ಪ್ಲೀಸ್. ಅಯ್ಯೋ ಅಂಕಲ್, ಏನು ನೀವು, ನಿಮ್ಮ ಮಾತಿನ ಅರ್ಥ ಏನು? ನನಗೇನು ಊರು ತುಂಬ ಅಪ್ಪಂದ್ರಿದ್ದಾರಾ? ನನಗೂ ಒಬ್ಬರೇ ಅಪ್ಪ. ನೀವು ಬೇಕಿದ್ದರೆ ಮನಸ್ಸು ಮಾಡಿದ್ರೆ ಇನ್ನೂ ಒಂದಲ್ಲ ಅಂತ 2 ಮಕ್ಕಳು ಬೇಕಿದ್ರೂ ಮಾಡ್ಕೋಬೋದು. ಆ ಕೆಪ್ಯಾಸಿಟಿ ನಿಮಗಿದೆ ಅಲ್ವಾ ಅಂಕಲ್? ಈಗ ಇನ್ನೂ ಏನು ಕಾಲ ಮಿಂಚಿಲ್ಲ, ತುಂಬ ಯಂಗಾಗಿದ್ದೀರಾ ಅಂಕಲ್. ಬಟ್ ನನ್ನ ವಿಷಯದಲ್ಲಿ ಹಂಗಲ್ವಲ್ಲ, ಹಂಗಾಗೋದು ಆಗಲ್ವೇ? ನನ್ನ ಅಪ್ಪ ನನ್ನ ಜೀವ. ನನ್ನ ಅಪ್ಪನ ವಿಷಯಕ್ಕೆ, ನನ್ನ ಫ್ಯಾಮಿಲಿ ವಿಷಯಕ್ಕೆ ಬಂದಿರೋರನ್ನ ಇದುವರೆಗೂ ನಾನು ಯಾರನ್ನೂ ಬಿಟ್ಟಿಲ್ಲ ಅಂಕಲ್ ಅಂತ ವ್ಯಂಗ್ಯವಾಗಿ ಹೇಳ್ತಾನೆ. ಏನೂ ಗೊತ್ತಾಗದೆ ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ಟು ತಮ್ಮ ಜೀವನನ ತಾವೇ ಹಾಳು ಮಾಡ್ಕೊಂಡ್ಬಿಟ್ಟೆ. ಇದೊಂದು ಸರಿ ಕ್ಷಮಿಸು, ನಾವು ಈ ಊರು ಬಿಟ್ಟು ಹೋಗ್ತೀವಿ. ಹೇ ಕೇಶವ್, ನೀನು ಭಿಕ್ಷೆ ಬೇಡ್ಕೊಂಡಿದ್ದ ತಕ್ಷಣ ಬಿಟ್ಬಿಡೋಕೆ ನನ್ನೇನು ಪಾಪಚ್ಚಿ LKG ಮಗು ಅಂದ್ಕೊಂಡಿದ್ಯಾ? ಈ ಕವಿಶ್ ದೇಶಪಾಂಡೆ ಎದುರು ಹಾಕ್ಕೊಂಡ್ರೆ ಏನಾಗುತ್ತೆ ಅಂತ ತೋರಿಸೋದು ಬೇಡವಾ? ಏಯ್ ಕವಿಶ್, ಏನು ಇಷ್ಟೊಂದು ಓವರಾಗಿ ಆಡ್ತಾ ಇದೆಯಾ? ಕೈ ಕಟ್ಟಿರೋ ಹಗ್ಗ ಬಿಚ್ಚಿ ನೋಡು ನನ್ನ ಮಗನೇ. ನೀನು ಹೆಂಗೆ ಮಾಡ್ತೀನಿ ಅಂದರೆ ನಿನ್ನ ಚರ್ಮ ಸುಲಿದು ನಾಯಿ ನರಿಗೆ ಹಾಕ್ಬಿಡ್ತೀನಿ. ಅಯ್ಯೋ ದೀಪಕ್, ಹಂಗೆ ಹೇಳ್ಬೇಡ ಕಣೋ, ನಿಜ ನನಗೆ ತುಂಬ ಭಯ ಆಗುತ್ತೆ. ಅಂಕಲ್ ನಿಮ್ಮ ಮಗ ನನಗೆ ತುಂಬ ಭಯ ಪಡಿಸ್ತಾ ಇದ್ದಾನೆ. ಏಯ್ ದೀಪು, ಬಾಯಿ ಮುಚ್ಕೊಂಡಿದ್ರೆ ಸರಿ. ನಾನು ಮಾತಾಡ್ತಾ ಇಲ್ವಾ ಇಲ್ಲಿ? ಕವಿಶ್, ಅವನು ಬಿಸಿ ರಕ್ತ ಕಣೋ, ಅವನಿಗೆ ಗೊತ್ತಾಗಲ್ಲ, ಏನೋ ಕೋಪದಲ್ಲಿ ಮಾತಾಡ್ತಾನೆ. ಇದು ಒಂದು ಸರಿ ನಮ್ಗೆ ಕ್ಷಮಿಸು, ನಾವಿಬ್ಬರು ಈ ದೇಶ ಬಿಟ್ಟು ಹೋಗ್ತೀವಿ. ಅಂಕಲ್, ಅವ್ರ ರಕ್ತ ಬಿಸಿ ಇದೆಯಾ? ನಾನು ಒಂದು ಸರಿ ಅವನ ರಕ್ತ ನೋಡಬೇಕಲ್ಲ ಅಂಕಲ್, ಎಷ್ಟು ಬಿಸಿ ಇದೆಯೋ ಏನೋ. ನಾನು ಒಂದು ಸರಿ ಬಿಸಿ ರಕ್ತ ನೋಡಬೇಕು ಕಿಶೋರ್ ಅಂತ ಜೋರಾಗಿ ಕೂಗ್ತಾನೆ. ದೀಪಕ್ ಅವರು ನನಗೇನೋ ಮಾಡ್ತಾರಂತೆ, ನೋಡಬೇಕು ನಾನು. ಪಾಪ, ಅವನ ಕೈ ಕಟ್ಟಿರೋ ಹಗ್ಗ ಬಿಚ್ಚಿ. ಏನು ಕಿಶೋರ್, ನೀನು ಪಾಪ ಆ ಚಿಕ್ಕ ಮಗುನ ಹಗ್ಗದಲ್ಲಿ ಕಟ್ಟಿದ್ರೆ ಭಯ ಬೀಳಲ್ವ ಅವನು? ಪಾಪ. ದೀಪಕ್ ಎದ್ದು ಬಂದು ಕವಿಶ್ಗೆ ಇನ್ನೇನು ಹೊಡಿಬೇಕು ಅಷ್ಟರಲ್ಲಿ ಕವಿಶ್ ಅವನ ಎದೆಗೆ ಜೋರಾಗಿ ಒಂದು ಕಿಕ್ ಕೊಡ್ತಾನೆ. ಅಷ್ಟೇ, ಅವನಷ್ಟು ದೂರ ಹೋಗಿ ಬಿದ್ದಿರ್ತಾನೆ. ಏನಂಕಲ್, ನಿಮ್ಮ ಮಗ ಒಂದೇ ಏಟಿಗೆ ಮಲ್ಕೊಂಡ್ಬಿಟ್ಟ? ನಾನು ನೋಡಿದರೆ ಇನ್ನೂ ಸ್ವಲ್ಪ ಹೊತ್ತು ಫೈಟ್ ಮಾಡಬೇಕು ಅಂತ ಆಸೆ ಪಟ್ಟರೆ
ಈ ಡಪ್ಪ ನನ್ನ ಮಗ ಒಂದೇ ಏಟಿಗೆ ಮಲಗಿಬಿಟ್ನಲ್ಲ ಅಂಕಲ್. ಹೋಗಿ ಅಂಕಲ್ ಅವ್ನು ಸ್ವಲ್ಪ ಎಪ್ಸಿ. ಕವಿಶ್, ಬೇಡ ಕಣಪ್ಪ, ನಿನ್ನ ಕಾಲು ಮುಗಿತೀನಿ, ಇದೊಂದು ಸರಿ ನಮ್ಮನ್ನು ಕ್ಷಮಿಸು ಅಂತ ಕಾಲು ಹಿಡಿಯೋಕೆ ಹೋಗ್ತಾನೆ. ಹೇ ಕೇಶವ್, ಮರ್ಯಾದೆಯಿಂದ ನಿನ್ನ ಮಗನ ಎಪ್ಸು, ನನ್ನ ಜೊತೆ ಫೈಟ್ ಮಾಡಬೇಕು ಅಷ್ಟೇ. ಭಾಳ ಎಗರಾಡ್ತಾ ಇದ್ದಾನೆ, ಅವನ ಬಾಲ ಕಟ್ ಮಾಡೋದು ಬೇಡವಾ? ನನ್ನ ಒಂದು ಮಾತು ನೀವು ಕೇಳಿದರೆ ಆ ಕಾಂಟ್ರಾಕ್ಟ್ ನಿಮಗೆ ಕೊಡಿಸ್ತಾ ಇದ್ದೆ. ಅದು ಬಿಟ್ಟು ಬೆಂಚೂರಿ ಹಾಕೋ ಕೆಲಸ ಮಾಡ್ತೀರಾ. ಹೆಚ್ಚು ಕಡಿಮೆಯಾಗಿ ನನ್ನ ತಂದೆಗೇನಾದರೂ ಆಗಿದ್ದರೆ ನಿಮ್ಮನ್ನು ನಾನಿಲ್ಲಿ ಕರ್ಕೊಂಡು ಬರ್ತಿರ್ಲಿಲ್ಲ. ಒಂದೇ ಸರಿ ಹರಿಶ್ಚಂದ್ರ ಘಾಟ್. ಈ ದೀಪಕ್, ಎದ್ದೇಳು, ಎದ್ದು ನನ್ನ ಚರ್ಮನ ನಾಯಿ ನರಿಗೆ ಹಾಕುವಂತೆ ಎದ್ದು. ಇವಾಗ ನೀನು ನನ್ನ ಜೊತೆ ಫೈಟ್ ಮಾಡಬೇಕು ಅಷ್ಟೇ. ನೀನು ಬದುಕಿದ್ರೆ ಜೀವದಾನ ಮಾಡ್ತೀನಿ. ಇವನು ಅಷ್ಟು ಹೇಳಿದ್ರೂ ಅವನು ಎದ್ದೇಳೋದೇ ಇಲ್ಲ. ಇವನು ಯಾರೋ ಒಳ್ಳೆ ಚೈಲ್ಡ್ ಚಪಾತಿ, ಬರೀ ಒಂದೇ ಕಿಕ್ಕಿಗೆ ಮಲಗಿದ್ದಾನೆ. ಏ ಕಿಶೋರ್, ಸತ್ತಿದ್ರೆ ಅವನ ಬಾಡಿ ಡೆಸ್ಟ್ರಾಯ್ ಮಾಡು. ಅಯ್ಯೋ ದೀಪು, ದೀಪು ಎದ್ದೇಳು ಮಗನೇ. ಕೇಶವ್ ಅವನೆಷ್ಟು ಬಡ್ಕೊಂಡ್ರೂ ಎದ್ದೇಳ್ತಾ ಇಲ್ಲ. ಈಗ ನೆಕ್ಸ್ಟ್ ನೀನು, ಬಟ್ ನಿನ್ನ ಮುಖ ನೋಡಿದ್ರೆ ಅಸಹ್ಯ ಆಗುತ್ತೆ. ಕೈ ಮಾಡೋಕ್ಕೆ ಯಾಕೋ ನನ್ನ ಮೈಂಡ್ ಒಪ್ಕೋತಾ ಇಲ್ಲ. ಆದರೂ ನಿನ್ನ ಬಿಡೋ ಮಾತೇ ಇಲ್ಲ. ಏನು ಮಾಡಲಿ ನೀನೇ ಹೇಳು. ಕವಿಶ್, ಬಿಟ್ಬಿಡು, ಇದೊಂದು ಸರಿ ಬಿಟ್ಬಿಡು. ಇನ್ಯಾವತ್ತೂ ನಿಮ್ಮ ಮನೆ ಕಡೆ ಸಹ ತಲೆ ಹಾಕಿ ಮಲಗಲ್ಲ. ಈ ದೇಶನೇ ಬಿಟ್ಟು ಹೋಗ್ತೀವಿ. ನೋ ಕೇಶವ್, ನನಗೆ ಯಾರಾದರೂ ಗಿಫ್ಟ್ ಕೊಟ್ಟರೆ ನಾನು ರಿಟರ್ನ್ ಗಿಫ್ಟ್ ಕೊಟ್ಟೇ ಕೊಡ್ತೀನಿ. ಕೊಡಲಿಲ್ಲ ಅಂದರೆ ನನ್ನ ಕೈ ಕೇಳಲ್ಲ, ನನ್ನ ಬುದ್ಧಿನೂ ಕೇಳಲ್ಲ. ಈ ನನ್ನ ಮನಸ್ಸಂತೂ ಕೇಳೋದೇ ಇಲ್ಲ ಕಿಶೋರ್. ಈ ತಂದೆ ಮಗನಿಗೆ ಸರಿಯಾಗಿ ಮಾಡಿ ಇನ್ನೊಂದು ಸರಿ ಇನ್ನೊಬ್ಬರ ಜೀವದ ಜೊತೆ ಆಟ ಆಡಬಾರ್ದು, ಹಂಗೆ ಬುದ್ಧಿ ಕಲಿಸು. ಆ್ಯಂಡ್ ಇವರಿಬ್ಬರು ಇಂಡಿಯಾದಲ್ಲೇ ಇರಬಾರ್ದು, ಬೇರೆ ದೇಶಕ್ಕೆ ಹೋದರೂ ಒಂದು ತುತ್ತು ಅನ್ನಕ್ಕೂ ಕಷ್ಟಪಡಬೇಕು. ಹಾಗೆ ಸೇಮ್ ಕ್ವಾಂಟಿಟಿ ಒಂದು ಸ್ವಲ್ಪ ಜಾಸ್ತಿನೇ ಇರಲಿ ಬಿಡು, ಪರವಾಗಿಲ್ಲ. ಅಂಕಲ್, ಏನು ಬೇಜಾರಾಗಲ್ಲ ಅಲ್ವಾ? ನಮ್ಮ ಅಪ್ಪಂಗೆ ಬ್ಲ್ಯಾಕ್ ಕಾಫಿ ಅಲ್ವಾ ಹಾಕಿಕೊಟ್ಟಿದ್ದು, ಬಟ್ ನಾನು ನಿಮಗೆ ನಾರ್ಮಲ್ ಕಾಫಿಯಲ್ಲಿ ವಿತ್ ಶುಗರ್ ಹಾಕಿ ಕುಡಿಸ್ತೀನಿ. ಕಿಶೋರ್, ಅಂಕಲ್ಗೆ ಸ್ವಲ್ಪ ಕಾಫಿ ಕೊಡಪ್ಪ. ಇನ್ನೊಬ್ಬ ಎಲ್ಲಿ ಮಹಾಭಟ್ಟ ಬಾಸ್, ಅವನು ಆ ರೂಮಲ್ಲಿದ್ದಾನೆ. ಇವರಿಬ್ಬರ ಮಧ್ಯಾಹ್ನ ಬಿಡೋದಲ್ವಾ, ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡ್ತೀಯ ಅಂತ ಹೇಳಿ ಇಬ್ಬರಿಗೂ ಅವನ ಕೋಪ ಕಡಿಮೆ ಆಗೋವರೆಗೂ ಬಾರಿಸಿ ಅಲ್ಲಿಂದ ಒಂದು ರೂಮ್ ಕಡೆ ನಡೀತಾನೆ. ರೂಮ್ ಒಳಗೆ ಬಂದು, ಏನು ಭಟ್ಟ ಹೇಗಿದ್ದೀರಾ? ಇಷ್ಟು ವರ್ಷದಿಂದ ನಮ್ಮ ಆಫೀಸ್ ಕ್ಯಾಂಟೀನಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ನನಗೂ ಸ್ವಲ್ಪ ಹೇಗೆ ಕಾಫಿ ಮಾಡೋದು ಅಂತ ಹೇಳ್ಕೊಡ್ಬೋದಾಗಿತ್ತಲ್ವಾ? ಏನೋಪ್ಪ, ಯಾರೂ ನನಗೇನು ಹೇಳೇ ಕೊಡೋದಿಲ್ಲ, ಅದೇ ನನಗೆ ಬೇಜಾರು. ಪರವಾಗಿಲ್ಲ, ನನಗೆ ಟೈಮ್ ಜಾಸ್ತಿ ಇಲ್ಲ, ನಾನೇ ಕಾಫಿ ಮಾಡಿಸಿದ್ದೀನಿ, ಕುಡಿದು ಸ್ವಲ್ಪ ರೆಸ್ಟ್ ಮಾಡು. ನಾನು ಮನೆಗೆ ಹೋಗಿ ಚೆನ್ನಾಗಿ ನಿದ್ದೆ ಮಾಡಬೇಕು. ಬೆಳಿಗ್ಗೆಯಿಂದ ತುಂಬ ಕಡೆ ಓಡಾಡಿ ಬಾಡಿ ಪೇಯ್ನ್ ಅಂತ ವ್ಯಂಗ್ಯವಾಗಿ ಹೇಳ್ತಾನೆ. ಸರ್, ಏನೋ ದುಡ್ಡಿನ ಆಸೆಗೆ ಹಿಂಗೆ ಮಾಡಿಬಿಟ್ಟೆ ಸರ್, ಇದೊಂದು ಸರಿ ಹಿಂಗೆ ಮಾಡಲ್ಲ, ನನ್ನ ಕ್ಷಮಿಸಿ ಸರ್. ಥು, ಹೋಗಪ್ಪ, ಇಷ್ಟೊತ್ತು ಅವ್ನು ಕ್ಷಮಿಸಿ ಅಂದು ಈಗ ನೀನು ಕ್ಷಮಿಸಿ ಅಂತೀಯಾ? ಕ್ಷಮಿಸೋಕೆ ನನಗೆ ಟೈಮ್ ಇಲ್ಲ. ಕ್ಷಮೆ ಕೊಡೋ ಅಂಥ ಒಳ್ಳೆ ಕೆಲಸ ನೀನು ಮಾಡೂ ಇಲ್ವಲ್ಲ ಅಂತ ಹೇಳಿ ಅವನಿಗೆ ಹೊಡಿಬೇಕು ಅಂತ ಕಾಲೆತ್ತಾನೆ. ಕಿಶೋರ್ ಬಂದು, ಬಾಸ್, ಎಲ್ರಿಗೂ ನೀವೇ ಬಾರಿಸಿದ್ರೆ ನಾವೇನಕ್ಕಿರೋದು, ನೀವಿನ್ನು ಮನೆಗೆ ಹೊರಡಿ, ನಾವೆಲ್ಲ ನೋಡ್ಕೊಳ್ತೀವಿ. ಈ 3 ಜನಕ್ಕೆ ಏನು ಮಾಡಬೇಕು ಮಾಡಿ ನಿಮಗೆ ಅಪ್ಡೇಟ್ ಮಾಡ್ತೀನಿ, ಮನೆಗೆ ಹೋಗಿ ಬಾಸ್. ಇವರಿಂದ ಇವತ್ತು ನಾನು ನನ್ನ ಒಂದು ಅತ್ಯಮೂಲ್ಯವಾದ ದಿನಾನ ಕಳ್ಕೊಂಡಿದ್ದೀನಿ, ನನಗೆ ಹಿಂಗೆ ಆಗಬೇಡ ಅಂತ ಕೋಪ ಮಾಡಿಕೊಂಡು ಅವನ ಮನೆ ಕಡೆ ಹೊರಡ್ತಾನೆ. ಈ ಕಡೆ ಕಿರಣ್ ಬೆಡ್ ಮೇಲೆ ಮಲ್ಕೊಂಡು ಬೆಳಿಗ್ಗೆ ಕೀರ್ತಿನ ದೇವಸ್ಥಾನದಲ್ಲಿ ನೋಡಿರೋದನ್ನೇ ನೆನಪು ಮಾಡಿಕೊಂಡು, ವಾವ್, ಅವಳು ಎಷ್ಟು ಸುಂದರವಾಗಿದ್ದಾಳೆ, ಅವಳ ಕಣ್ಣು, ಅವಳ ತುಟಿ, ಅವಳ ಮುಖ ಎಷ್ಟು ಲಕ್ಷಣವಾಗಿದ್ದಾಳೆ. ನಮ್ಮ ಅಮ್ಮಂಗೆ ಹೇಳಿ ಮಾಡಿಸಿದ ಸೊಸೆ. ನನಗೆ ಅವಳು ನೋಡ್ತಾ ಇದ್ದಂಗೆ ಲವ್ ಆಗೋಯ್ತು, ಲವ್ ಅಟ್ ಫಸ್ಟ್ ಸೈಟ್.
ಅವಳು ಯಾರು ಏನು ಅಂತ ತಿಳ್ಕೊಂಡು ಪ್ರಪೋಸ್ ಮಾಡೋದೆ ಮೈ ನೆಕ್ಸ್ಟ್ ಪ್ಲ್ಯಾನ್. ಈ ವಿಷಯನ ಕವಿಶ್ ಹೇಳಬೇಕು ನನಗೂ ಲವ್ ಆಗಿದೆ ಅಂತ. ಬಟ್ ಅವಳು ಯಾರು, ಅವಳ ನೇಮ್ ಏನು ಒಂದು ಗೊತ್ತಾಗ್ತಿಲ್ಲ. ದೇವ್ರೇ, ಹೆಂಗಾದರೂ ಮಾಡಿ ಇನ್ನೊಂದು ಸರಿ ಅವಳು ನನ್ನ ಕಣ್ಮುಂದೆ ಬರ್ಸಪ್ಪ ಸಾಕು. ಈ ಕಡೆ ಬೆಡ್ ಮೇಲೆ ಮಲ್ಕೊಂಡ್ರೂ ಸಹ ನಿದ್ದೆ ಅನ್ನೋದೇ ಅವಳ ಸಮೀಪ ಬರಲ್ಲ. ಬೆಳಿಗ್ಗೆ ಕಿರಣ ನೋಡಿಬಿಟ್ಟು ಅವರೇ ನನ್ನ ಕೇಕೆ, ಅವ್ರು ಎಷ್ಟು ಚೆನ್ನಾಗಿದ್ದಾರೆ, ಹ್ಯಾಂಡ್ಸಮ್ ಆಗಿದ್ದಾರೆ, ಗುಂಗುರು ಕೂದಲು, ಕ್ಯೂಟ್ ಫೇಸ್, ಅವಳೇ ಅವಳೇ ನಗ್ತಾ ಇರ್ತಾಳೆ. ಹಾಗೆ ಸುಮ್ಮನೆ ಕಣ್ಮುಚ್ಚಿದ್ರೆ ಅವಳ ಕಣ್ಮುಂದೆ ಫ್ಲವರ್ ಶಾಪಲ್ಲಿ ಬೊಕ್ಕೆ ತೊಗೊಳ್ಳುವಾಗ ನೋಡಿದ ಹುಡುಗ ಕಣ್ಮುಂದೆ ಬರ್ತಾನೆ. ಇವನು ಯಾರು, ನನಗೂ ಇವನಿಗೂ ಏನು ಸಂಬಂಧ, ಇವನು ಯಾಕೆ ನನ್ನ ಕಣ್ಮುಂದೆ ಬರ್ತಾ ಇದ್ದಾನೆ, ಯಾಕೆ ಅವನ ಮುಖ ನನಗೆ ಪದೇ ಪದೇ ನೆನಪಾಗ್ತಿದೆ, ಛೇ ಏನಾಗ್ತಿದೆ ನನಗೆ ಒಂದು ತಿಳಿತಿಲ್ಲ ಅಂತ ಅದನ್ನೇ ಯೋಚನೆ ಮಾಡ್ತಾ ಮಾಡ್ತಾ ನಿದ್ದೆ ಜಾರ್ತಾಳೆ. ಈ ಕಡೆ ಡ್ರೈವ್ ಮಾಡ್ತಾ ಮನೆ ಕಡೆ ಹೊರಟಿರೋ ಕವಿಶ್ಗೆ ಫ್ಲವರ್ ಶಾಪಲ್ಲಿ ಸಿಕ್ಕಿರೋ ಹುಡುಗಿ ಪದೇ ಪದೇ ಕಣ್ಮುಂದೆ ಬರ್ತಾಳೆ. ಅವಳ ಕಣ್ಣನ್ನು ನೋಡಿ ಮನಸ್ಸಿಂದ ಬಂದ ಕವಿತೆಗೆ ನಂಗೆ ಒಂಥರ ವಿಚಿತ್ರ ಅನುಭವ. ಅವಳನ್ನ ಇದ್ರ ಬಿಫೋರ್ ಎಲ್ಲೋ ನೋಡಿದ್ದೀನಿ, ಅವತ್ತು ಸಹ ನನ್ನ ಮನಸ್ಸು ಅಷ್ಟೇ ಖುಷಿಪಡ್ತು, ಇವತ್ತು ಸಹ ನನ್ನ ಮನಸ್ಸು ಅಷ್ಟೇ ಖುಷಿಪಡ್ತು. ಯಾಕೋ ಹುಡುಗಿ ನನಗೆ ಅಷ್ಟೊಂದು ನೆನಪಾಗ್ತಿದ್ದಾಳೆ ಅಂತ ಅವನು ಯೋಚನೆಯಲ್ಲಿ ಮುಳುಗಿರುವಾಗ ಮತ್ತೆ ಅವನಿಗೆ KR ಟ್ಯಾಟೂ ಹಾಕಿಸ್ಕೊಂಡಿರೋ ಹುಡುಗಿ ನೆನಪಾಗ್ತಾಳೆ. ಈ ಇಬ್ಬರು ಹುಡುಗಿಯರು ಯಾರು, ಈ ಟ್ಯಾಟೂ ಹುಡುಗಿಗಿಂತ ಫ್ಲವರ್ ಶಾಪಲ್ಲಿ ಸಿಕ್ಕಿರೋ ಹುಡುಗಿ ಯಾಕೆ ಇಷ್ಟು ಕಾಡ್ತಿದ್ದಾಳೆ? ಎಲ್ಲ ಯೋಚನೆಗಳಿಂದ ಆಚೆ ಬಂದು ನೆಕ್ಸ್ಟ್ ವೀಕ್ ಫ್ರೀ ಮಾಡ್ಕೊಂಡು ಬೇಗ ಅವಳನ್ನ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡು ಮನೆ ಕಡೆ ಟ್ರೈ ಮಾಡ್ಕೊಂಡು ಹೊರಡ್ತಾನೆ.